एक मिनट एक मिनट एक मिनट एक मिनट ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ, ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿಯನ್ನ. ಇವರು ಮಾನಸಿಕ अस्वस्थ ಅನ್ನೋದಕ್ಕೆ इधे साक्ष दीदी मैं बोलता है ना, इधर ही आराम से रुको, तुम्हारे हस्बैंड को मैं बुलाता हूँ, बात के बात करके तुम्हारे घर पर चल। इधर है मुसलमान हमारा बैंक की तुम्हारा तरफ है क्या है कि सबको वीडियो भेजना है जल्द से जल्द दिख रहा हूँ। ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ಮಾನಸಿಕ ಅಸ್ವಸ್ಥರಿದ್ದಾರೆ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ದಯವಿಟ್ಟು 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 ಇದನ್ನ ಶೇರ್ ಮಾಡಿ. ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಾನೊಂದು ಕಣ್ಣೀರ ಕಥೆಯನ್ನು ನಿಮ್ಮ ಮುಂದೆ ತರದುಕೊಟ್ಟಿದ್ದೀನಿ. ಜಾತಿ ಜಂಜಾಟ, ಜೀವನ ಪೂರ್ತಿ ಪರದಾಟ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಾನು ಮೇಲು ನಾನು ಕೀಳು, ನನ್ನ ಜಾತಿ ದೊಡ್ಡದು ನನ್ನ ಜಾತಿ ಚಿಕ್ಕದು, ನಾನ್ ದೊಡ್ಡವನು ಅನ್ನೋ ದುರಾಂಕಾರದಲ್ಲಿ ಮೆರೆಯುವವರೇ ಜಾಸ್ತಿ ಆಗಿದ್ದಾರೆ. ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಇವತ್ತು ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ, ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿಯನ್ನ. ನೋಡಿ, ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಆ ಭಗವಂತನೇ ನಮ್ಮ ಕೆಲಸಕ್ಕೆ ಸಾರಥಿಯಾಗಿ ನಿಲ್ತಾನೆ ಅಂತ ನಾನು ಯಾವಾಗಲೂ ಕೂಡ ಅದನ್ನ ನಂಬ್ತೀನಿ. ನಿಜವಾಗ್ಲೂ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ಯಾವ ಊರು ನಿಮ್ದು? ಮುಂಬೈ. ಯಜಮಾನ್ರು ಎಲ್ಲಿರೋದು? ಯಜಮಾನ್ರು ನಿಮ್ಮ ಯಜಮಾನ್ರು ಬೊಂಬೈಲಿ ಇದಾರಾ? ಏನ್ ಕೆಲಸ ಮಾಡ್ತಾರೆ? ಶೂ ಬಿಸ್ನೆಸ್ ಮಾಡ್ತಾರೆ ನಿಮ್ಮ ಯಜಮಾನ್ರು. ಮಕ್ಳು ಎಷ್ಟು ಜನ ನಿಮ್ಗೆ? 2 ಮಕ್ಳು. ಎಲ್ಲಿದ್ದಾರೆ ಮಕ್ಳು? ಟ್ವಿನ್ಸಾ? ಎಲ್ಲಿದ್ದಾರೆ ಮಕ್ಳು? ಎಲ್ಲಿರೋದು? ಅಲ್ಲ, ನಿಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ. ಬೆಂಗಳೂರಲ್ಲಿ ಎಲ್ಲಿರೋದು ನೀವು? ಎಲ್ಲಿ ಇರೋದು ಬೆಂಗಳೂರಲ್ಲಿ? ಸ್ನೇಹಿತರೆ, ನನಗೆ ಸ್ವಲ್ಪ ಅವರ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಅಣ್ಣವ್ರನ್ನ ಕರ್ತಿದ್ದೀನಿ. ಸೊ ನಿಮ್ಮ ಭಾಷೆಯಲ್ಲಿ ಮಾತಾಡಿ. ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಇವರು ಅಕ್ಕಪಕ್ಕ ಅಂಗಡಿಗಳ ಹತ್ರ ಎಲ್ಲ ಓಡಾಡ್ತಿದ್ರು. ಮಾನಸಿಕವಾಗಿ ನೊಂದಿದ್ದಾರೆ, ಮಾನಸಿಕ ಸ್ವಲ್ಪ ಅಸ್ವಸ್ಥರಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹಂಗಾಗಿ ಕಳಿಸ್ಕೊಟ್ಟಿರೋದ್ರಿಂದ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಯ ಕೊಡ್ಬೇಕಂತೇಳಿ ಇವಾಗ ನಾವು ಕರ್ಕೊಂಡು ಬಂದಿದ್ದೀವಿ. ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ. ಎಲ್ಲಾ ಮುಸ್ಲಿಮ್ಸ್ ಬಾಂಧವರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಇವರು ಯಾರು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ.